ಬ್ಯಾಕ್ ಟು ಮಂಜು ಸೌಮ್ಯ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಅಂತೂ ತುಂಬಾ ಸ್ಪೆಷಲ್ ಆಗಿದೆ. ಯಾಕಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಮಾಡೋ ಪೂಜೆ ಆಗಲಿ ಅಭಿಷೇಕ ಆಗಲಿ 1991ರಲ್ಲಿ ಮಾಡಿದ್ದು. ಅದಾದ ನಂತರ ಇವಾಗ 2026 ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ಈ ವಿಡಿಯೋನ ತಪ್ಪದೆ ನೋಡಿ ಅಂತ ಹೇಳ್ತೀನಿ. ಇನ್ನು ದೇವಸ್ಥಾನ ಹತ್ರ ಅಂತೂ ಬಂದಿದ ತಕ್ಷಣವೇ ಒಂಥರ ಗುಡ್ ವೈಬ್ಸ್ ಕೊಡುತ್ತೆ, ಮನಸ್ಸಿಗೆ ಒಂಥರ ನೆಮ್ಮದಿ. ಎಷ್ಟೇ ಕಷ್ಟ ನೋವಿದ್ರೂ ದೇವ್ರನ್ನ ನೋಡೋಷ್ಟರಲ್ಲಿ ಎಲ್ಲ ಕರಗೋಗುತ್ತೆ. ಇನ್ನು ದೇವರಿಗೆ ಮೊದಲಿಂದಾಗಿ ಹಾಲಿಂದ ಅಭಿಷೇಕ ಮಾಡ್ತಾ ಇದ್ದಾರೆ. ಹಾಲಿನ ಅಭಿಷೇಕ ಆಗಿದ್ದಾದಮೇಲೆ ಮೊಸರಿಂದ ಮಾಡ್ತಾ ಇದ್ದಾರೆ. ಅದಾದಮೇಲೆ ಜೇನುತುಪ್ಪ ಹಾಕಿ ಅಭಿಷೇಕ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಅರ್ಶಿನ ಕುಂಕುಮದಿಂದ ಮಾಡಿ ಆಮೇಲೆ ಲಾಸ್ಟಲ್ಲಿ ನೀರಿಂದ ಅಭಿಷೇಕ ಮಾಡಿ ನೆಕ್ಸ್ಟು ಡ್ರೈ ಫ್ರೂಟ್ಸ್ ಎಲ್ಲ ದೇವ್ರ ಮೇಲೆ ತುಂಬಿಸಿ ಅದಾದಮೇಲೆ ಆರತಿ ಮಾಡಿ ನೆಕ್ಸ್ಟು ವಿಭೂತಿಯಿಂದ ದೇವ್ರಿಗೆ ಮತ್ತೆ ಅಭಿಷೇಕ ಮಾಡ್ತಾರೆ. ನಿಜವಾಗ್ಲೂ ಇದನ್ನೆಲ್ಲ ನೋಡಬೇಕು ಅಂದರೆ ಏನೋ ಒಂಥರ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾನು ಹೋಗಿರಲಿಲ್ಲ, ನಮ್ಮ ಮನೆಯವರು ವಿಡಿಯೋ ಮಾಡ್ಕೊಂಡು ಬಂದಿದ್ದು. ಒಂದೊಂದು ಬುಟ್ಟಿನೇ ತಂದು ದೇವ್ರ ಮೇಲೆ ಹಾಕ್ತಾಯಿದ್ರೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಗೊತ್ತಾ. ಬಟ್ ಏನಂದರೆ ಅಷ್ಟು ಅನ್ನ ತುಂಬಿಸಿ ಪೂರ್ತಿ ಶಿವಲಿಂಗ ಎಷ್ಟಿದೆಯೋ ಅಷ್ಟು ತುಂಬಿಸಿ ಮತ್ತೆ ಅದರಲ್ಲಿ ದೇವ್ರು ಮಾಡೋದಿದೆಯಲ್ಲ ಎಷ್ಟು ಚೆನ್ನಾಗಿರುತ್ತಂದರೆ ಕಣ್ಣು ತುಂಬ ನೋಡಿದಷ್ಟು ಖುಷಿ ಆಗುತ್ತೆ. ಹತ್ರ ಹೋಗಿಲ್ಲ ಅಂದರೂ ಅಟ್ಲೀಸ್ಟ್ ಈ ರೆಕಾರ್ಡ್ನಾದರೂ ನೋಡ್ತಾ ಇದ್ದೀವಲ್ಲ ಅದೇ ಒಂಥರ ಖುಷಿ. ದೇವ್ರನ್ನ ಈ ಥರ ಲಾಸ್ಟಲ್ಲಿ ಅನ್ನ ಎಲ್ಲ ತುಂಬಿಸಿದಾದ್ಮೇಲೆ ಇನ್ನು ಅಭಿಷೇಕ ಎಲ್ಲ ಮುಗೀತಲ್ವ. ಸೊ ಇವಾಗ ಫ್ರೂಟ್ಸಿಂದ ತರಕಾರಿಯಿಂದ ಹೂವಿಂದ ಈ ಥರ ದೇವ್ರನ್ನ ರಚನೆ ಮಾಡಿ ಆ ದೇವರಿಗೆ ಮಹಾಮಂಗಳಾರತಿ ಎಲ್ಲ ಮಾಡಿ ನೆಕ್ಸ್ಟು ಮತ್ತೆ ಬೇರೆ ಅಲಂಕಾರ ಮಾಡ್ತಾರೆ. ಯಾವುದೋ ಜನ್ಮದ ಪುಣ್ಯ ಅಂತಲೇ ತಿಳ್ಕೊಬೋದು ನಾವು ಈ ಊರಲ್ಲಿ ಇರೋದು. ಈ ಥರ ಮಾರ್ಕಂಡೇಶ್ವರನ ಬೆಟ್ಟದಲ್ಲಿ ಈ ಥರ ಎಲ್ಲ ಪೂಜೆ ನಡೆಯೋದೆಲ್ಲ ನೋಡೋದು. ಇನ್ನು ಅಂಥ ಮಾರ್ಕಂಡೇಶ್ವರನ್ನೇ ಸಾವಿಂದ ಕಾಪಾಡಿರೋ ಈ ಮಾರ್ಕಂಡೇಶ್ವರ ದೇವರು ಎಲ್ಲರನ್ನೂ ಏನಾದರೂ ಕಷ್ಟ ಇರಲಿ ಬಂದು ಇಲ್ಲಿ ಈ ಪೂಜೆ ಮಾಡಿಸ್ಕೊಂಡು ಹೋದರೆ, ಬಂದು ಭಕ್ತಿಯಿಂದ ದೇವ್ರ ಕೈ ಮುಗಿದು ನಮಸ್ಕಾರ ಮಾಡ್ಕೊಂಡು ಹೋದ್ರೂ ಸಾಕು. ನಿಜವಾಗ್ಲೂ ಎಲ್ಲರಿಗೂ ಒಂದೇ ಥರನೇ ದೇವರು ಫಲ ಕೊಡ್ತಾನೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಬರೀ ನಮ್ಮ ಊರಿಂದ ಮಾತ್ರ ಅಲ್ಲ, ಸುತ್ತು ಹಳ್ಳಿಗಳಲ್ಲಿರೋರೆಲ್ಲರೂ ಕೂಡ ಬಂದಿದ್ದಾರೆ. ಎಷ್ಟು ಚೆನ್ನಾಗಿ ಅನ್ನಿಸ್ತೈತಂದರೆ ಬಟ್ ಅಲ್ಲಿ ಒಳಗಡೆ ಅಷ್ಟೊಂದು ಜಾಗ ಇಲ್ಲ, ಫುಲ್ಲು ಜನ ತುಂಬೋಗ್ಬಿಟ್ರೆ ನಿಜವಾಗ್ಲೂ ಕೂರಕ್ಕೂ ನಿಂತ್ಕೊಳಕ್ಕೂ ಜಾಗ ಇರಲ್ಲ. ಇನ್ನು ನೆಕ್ಸ್ಟು ಕೊನೆಯದಾಗಿ ದೇವರಿಗೆ ಅಭಿಷೇಕ ಎಲ್ಲ ಮುಗಿದಿದ್ದಾದಮೇಲೆ ಲಾಸ್ಟಿಗೆ ದೇವ್ರಿಗೆ ಈ ಥರ ಅಲಂಕಾರ ಮಾಡಿ ಪರದೆ ತೆಗ್ದಿದ್ದಾದಮೇಲೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ದೇವ್ರನ್ನ ಎದ್ದು ಬಂದಿರೋ ಥರನೇ ಅನಿಸುತ್ತೆ. ಈ ದೇವಸ್ಥಾನಕ್ಕೆ ನಾವಂತೂ ಎಷ್ಟು ಸತಿ ಬಂದ್ರೂ ಸಾಕಾಗೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ ದೇವಸ್ಥಾನದ ಒಳಗಡೆ ಅಂತೂ. ಎಷ್ಟು ಪೀಸ್ಫುಲ್ಲಾಗಿರುತ್ತೆ ಅಂದರೆ ನಾವು ಹೊರಗಡೆ ಪ್ರಪಂಚನೇ ಮರೆತೋಗ್ಬಿಡ್ತೀರಿ, ಅಷ್ಟು ಚೆನ್ನಾಗಿರುತ್ತೆ. ನಾವು ಬೆಳಗ್ಗೆ 9 ಗಂಟೆಗೆ ಹೋಗಿದ್ರು ಸುಮಾರು 2 ಗಂಟೆ 3 ಗಂಟೆ ಆಗುತ್ತೆ. ನಾವು ಮಾಮೂಲಿ ಟೈಮಲ್ಲೇ ಅಭಿಷೇಕ ಪೂಜೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ. ಇನ್ನು ಅಂಥದ್ದು ಇವತ್ತು ವಿಶೇಷವಾಗಿ ದೇವರಿಗೆ ಈ ಥರ ಪೂಜೆ ಮಾಡ್ತಾ ಇದ್ದಾರಲ್ಲ, ನಮ್ಮ ಮನೆಯವರಂತೂ ಬೆಳಗ್ಗೆಯಿಂದನೇ ಅಲ್ಲೇ ಕೂತ್ಬಿಟ್ಟಿದ್ದಾರೆ. ನಾಷ್ಟ ಟಿಫನ್ನು ಊಟ ಏನೂ ಮಾಡೇ ಇಲ್ಲ ಪಾಪ, ಅವರು ಹಂಗೆ ಹೋಗಿದ್ದಾರೆ. ದೇವ್ರನ್ನ ನಂಬಿ ಕೆಟ್ಟಿರೋರಂತೂ ಯಾರೂ ಇಲ್ಲ. ದೇವರು ಎಲ್ಲೇ ಇರಲಿ, ನಾವು ಯಾವುದೇ ಥರ ಇರಲಿ, ಒಬ್ರಿಗೆ ನಾವು ಕೇಡು ಬಯಸದೆ, ಒಬ್ರಿಗೆ ನಾವು ಯಾವುದೇ ಥರ ಹಾನಿ ಮಾಡದೆ ನಮ್ಮಷ್ಟಕ್ಕೆ ನಾವು ಜೀವನ ನಡೆಸ್ಕೊಂಡು ಹೋಗ್ತಾಯಿದ್ರೆ ಯಾವ ದೇವ್ರೂ ಅಷ್ಟೇ ಕೈ ಬಿಡಲ್ಲ. ನಾವೊಬ್ಬರು ಚೆನ್ನಾಗಿರಬಾರ್ದು, ಒಬ್ಬರು ಕೆಟ್ಟೋಗ್ಬೇಕು, ನಮ್ಮನ್ನು ಕೆಳಗಡೆ ಹಾಕಿ ತುಳಿಯೋ ಥರ ಆಗಬೇಕು ಅಂತ ಯಾರೆಲ್ಲ ಅನ್ಕೊತಾರೆ ನಿಜವಾಗ್ಲೂ ದೇವ್ರು ಯಾವುದೇ ಕಾರಣಕ್ಕೂ ಕ್ಷಮಿಸೋದೇ ಇಲ್ಲ ಅವ್ರನ್ನಂತೂ. ತುಂಬ ಜನ ಇರ್ತಾರೆ, ಯಾರಿಗಾದ್ರೂ ಏನಾದರೂ ಸ್ವಲ್ಪ ಅವಮಾನ ಆಗ್ತಾಯಿದ್ರು ಇವ್ರಿಗಿನ್ನೂ ಜಾಸ್ತಿ ಅವಮಾನ ಆಗಬೇಕು ಅಂತಲೇ ಕೋರ್ಕೊತಾರೆ. ಇನ್ನೂ ಕೆಲವೊಬ್ಬರು ಏನಂದರೆ ಎಷ್ಟೇ ಕಷ್ಟದಲ್ಲಿದ್ದರೂ ಇನ್ನೂ ಕಷ್ಟದಲ್ಲೇ ಇರಬೇಕು ಇವರು, ನಾವು ಹೆಲ್ಪ್ ಮಾಡಬಾರ್ದು. ಯಾವ ಟೈಮ್ಗೆ ಯಾವ ಥರ ಜನಗಳು ಮನುಷ್ಯನ ಬಳಸ್ಕೊಬೇಕೋ ಆ ಥರ ಬಳಸ್ಕೊಂಡ್ಬಿಡ್ತಾರೆ. ಬಟ್ ನಾವು ದೇವರಲ್ಲಿ ನಂಬಿಕೆ ಇಕ್ಕಿ ಭಕ್ತಿಯಿಂದ ಒಂದು ತೆಂಗಿನಕಾಯಿ ಒಡೆದು ಒಂದು ಹೂವು ಇಟ್ಟರೆ ಸಾಕು, ದೇವರಿಗೆ ಅದೇ ಸಾಕು, ಏನೂ ಬೇಕಾಗಿಲ್ಲ ನಿಜ. ಅದಕ್ಕೆ ಮನುಷ್ಯನ ನಂಬಕ್ಕೆ ಹೋಗಬಾರ್ದು ಯಾವತ್ತೂ ಅಷ್ಟೇ. ನಾವು ದೇವರನ್ನು ಮಾತ್ರ ನಂಬಿಕೆ ಇಟ್ಟರೆ ದೇವ್ರು ಯಾವುದೇ ಕಾರಣಕ್ಕೂ ನಮ್ಮನ್ನು ಕೈ ಬಿಡಲ್ಲ. ನಾವಂತೂ ಯಾವುದೇ ದೇವರಾಗಲಿ ನಾವು ಭಕ್ತಿಯಿಂದ ಕೈ ಮುಗಿದು ಇಷ್ಟು ದೂರ ಬಂದಿದ್ದೀವಿ, ನಾವು ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆಲ್ಲನೂ ದೇವ್ರ ಮೇಲೆ ಇಟ್ಟಿರೋ ನಂಬಿಕೆಯಿಂದಲೇ ಸಾಧ್ಯ. ಈ ವಿಡಿಯೋ ಅಂತೂ ನಿಜವಾಗ್ಲೂ ನನಗೆ ಎಷ್ಟು ಇಷ್ಟ ಆಯ್ತಂದರೆ ನಾನು ಮಾಡಿರೋ ಅಷ್ಟು ವಿಡಿಯೋಗಳಲ್ಲೆಲ್ಲ ಇದೊಂದೇ ನನಗೆ ಇಷ್ಟ ಆಗಿದ್ದು. ನಿಜವಾಗ್ಲೂ ಈ ವಿಡಿಯೋ ಅಷ್ಟೊಂದು ಇಷ್ಟ ಆಗಿಯೇ ನಾನು ಇದನ್ನು ನಮ್ಮ ಮನೆಯವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅವ್ರ ಹತ್ರ ಡೌನ್ಲೋಡ್ ಮಾಡಿಸ್ಕೊಂಡು ನಾನು ಪೋಸ್ಟ್ ಮಾಡಿದ್ದೀನಿ. ಇದೇ
ಥರ ನಮ್ಮ ಬೆಟ್ಟದಲ್ಲಿ ದೇವಸ್ಥಾನದಲ್ಲಿ ಮಾಡೋ ಪೂಜೆಗಳನ್ನ ನಾನು ಯಾವಾಗಲೂ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ